ನಮಸ್ಕಾರ ವೀಕ್ಷಕರೇ, ನಮ್ಮ ಹಳ್ಳಿ ಸೊಗಡಿನ ಕುಂಬಳಕಾಯಿಯ ಕರ್ಗಾಯಿ ಯಾವಾಗಾದರೂ ತಿಂದಿದ್ದೀರಾ? ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಮಾಡಿ ತಿನ್ನಿ. ನೋಡಿ, ಇವಾಗ ಇಷ್ಟಗಲ ಕುಂಬಳಕಾಯಿ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು 2 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ನಮ್ಮ ಮನೇಲಿ ನಾನು ಉಪಯೋಗಿಸಲ್ಲ. ಮತ್ತು 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1.5 ಸ್ಪೂನು ಸಾಂಬಾರು ಪೌಡ್ರು ಮನೆಯದು, ಮತ್ತು ಸ್ವಲ್ಪ ಬೆಲ್ಲ, ಮತ್ತು 3/4 ಲೋಟ ಕಾಯಿಸಿರೋ ಹಾಲು. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಒಗ್ಗರಣೆ ಹಾಕೋಣ. ಇವಾಗ ಬನ್ನಿ. ಮೊದಲಿಗೆ ನಾನು ಸ್ಟವ್ ಹಚ್ಕೋತೀನಿ. ಆಮೇಲೆ ಒಂದು ಚಿಕ್ಕದಾದ ಬಾಣಲಿ ಇಟ್ಕೋತೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಕಡಲೆಕಾಯಿ ಎಣ್ಣೆ ಬಳಸ್ತೀನಿ. ಇದರಲ್ಲಿ ಫ್ಯಾಟ್ ಕಮ್ಮಿ ಅಂತ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು. ಮತ್ತು ಇವಾಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ಒಣಮೆಣ್ಸಿಕಾಯಿ ಹಾಕೋತೀನಿ ನಾನು. ಒಣಮೆಣ್ಸಿಕಾಯಿ ಹಾಕಿ ಅದು ಫ್ರೈ ಆಗಬೇಕು. ನೋಡಿ, ಒಣಮೆಣ್ಸಿಕಾಯಿ ಹಾಕೋತೀನಿ. ಅದು ಫ್ರೈ ಮಾಡ್ಕೊಳ್ಳಿ. ಅಂದರೆ ಸಿಮ್ಮಲ್ಲೇ ಇರಬೇಕು ಉರಿ. ಜಾಸ್ತಿ ಉರಿ ಕೊಡೋಕೆ ಹೋಗ್ಬೇಡಿ, ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕೋತಿದ್ದೀನಿ. ಇದು ಪೂರ್ತಿ ಬೇಯಬೇಕಾಗಿಲ್ಲ, ಒಂದು ಅರ್ಧ ಭಾಗ ಬೆಂದರೆ ಸಾಕು. ಆಮೇಲೆ ಇದು ಅರ್ಧ ಭಾಗ ಬೆಂದ ತಕ್ಷಣ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕುಂಬಳಕಾಯಿ, ಅದನ್ನು ಇದಕ್ಕೆ ಹಾಕಬೇಕು. ನೋಡಿ, ಇವಾಗ ಕಟ್ ಮಾಡಿರೋ ಕುಂಬಳಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕಬೇಕಾದ್ರೆ ಮಾತ್ರ ಒಲೆ ಉರಿನ ಪೂರ್ತಿ ಕಡಿಮೆ ಮಾಡ್ಕೊಬಿಡಿ, ಇಲ್ಲಾಂದರೆ ಒಗ್ಗರಣೆ ಸೀದೊಲೆ ಟೇಸ್ಟ್ ಬರಲ್ಲ, ತಿನ್ನೋದಕ್ಕೂ ಆಗೋದಿಲ್ಲ. ನಾನು ಯಾವಾಗಲೂ ಲೋ ಫ್ಲೇಮಲ್ಲೇ ಜಾಸ್ತಿ ಅಡುಗೆ ಮಾಡೋದು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಕಡೆ ಅಪ್ಲೈ ಆಗಬೇಕು. ಈ ಥರ ಅಪ್ಲೈ ಆದಮೇಲೆ 1-2 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಿ ಫ್ರೆಂಡ್ಸ್. ಇದು ಬೇಯಬೇಕು. ಇದು ಒಗ್ಗರಣೆಲೇ ಬೇಯಬೇಕು. ಒಂದು 10 ನಿಮಿಷ ಆದರೂ ಬೇಯಬೇಕು ಕುಂಬಳಕಾಯಿ. ಆಮೇಲೆ ಇದಕ್ಕೆ ನೀರು ಹಾಕೋದು, ಬಿಸಿನೀರು ಹಾಕೋದು. ನಾನು 1 ಲೋಟ ಬಿಸಿನೀರು ತೊಗೊಂಡಿದ್ದೀನಿ ಇದಕ್ಕೆ. ನೋಡಿ, ಇವಾಗ ಇದಕ್ಕೆ ಬಿಸಿನೀರು ಹಾಕೋತೀನಿ 1 ಲೋಟ. ಬೇಕು ಅಂದರೆ ಆಮೇಲೆ ನಿಮಗೆ ತೆಳುವಾಗಿ ಬೇಕು, ನಮಗೆ ಗಟ್ಟಿ ಬೇಡ ಅಂತಂದರೆ ಆಮೇಲೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಕಡಿಮೆ ಆದಮೇಲೆ, ಅಂದರೆ ನಾವು ಸಾಂಬಾರು ಪೌಡರ್ ಹಾಕಿದ್ಮೇಲೆ ಇದು ಗಟ್ಟಿ ಆಗಿಬಿಡುತ್ತೆ. ಆವಾಗ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇದು. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ತಟ್ಟೆನ ಮುಚ್ಚಿಬಿಟ್ಟು ಹಾಗೆ ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಕುಂಬಳಕಾಯಿ ಒಗ್ಗರಣೆಲ್ಲ ಬೇಯಬೇಕು. ನೋಡಿ, ಇವಾಗ ಇದು ಅರ್ಧ ಭಾಗ ಅಥವಾ 3/4 ಭಾಗ ಬೆಂದಿದೆ ಫ್ರೆಂಡ್ಸ್. ಇದು ಪೂರ್ತಿ ಬೇಯಬೇಕು. ಇದು ಪೂರ್ತಿ ಬೇಯೋಕ್ಕೆ ಒಂದು 6-7 ನಿಮಿಷ ತಗೊಳುತ್ತೆ ಇದು ಬೆಂದಾದಮೇಲೆ ನೀವು ಇದಕ್ಕೇನು ಮಾಡಿ, ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. 3/4 ಭಾಗ ಬೆಂದಿದ್ದಾಗಲೇ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ನೋಡಿ, ಇವಾಗ 1.5 ಸ್ಪೂನಷ್ಟು ಸಾಂಬಾರು ಪೌಡ್ರ್ ತೊಗೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದು ಇದ್ರ ಜೊತೆ ಬೆಂದಾಗ ಕುಂಬಳಕಾಯಿ ಏನಾಗುತ್ತೆ, ಪೂರ್ತಿ ಬೆಂದೋಗ್ಬಿಡುತ್ತೆ ಇದು. ಸೊ ಹಾಗಾಗಿ ನಾನು 3/4 ಭಾಗ ಕುಂಬಳಕಾಯಿ ಬೆಂದ ಮೇಲೆ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ಹಾಕಿದ್ಮೇಲೆ ತಟ್ಟೆ ಮುಚ್ಚೋ ಅವಶ್ಯಕತೆ ಇಲ್ಲ. ಹಂಗೇ ಒಂದು ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ. ಆವಾಗ ಮಾತ್ರ ಉರಿ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಬೆಂದಾಗಿರುತ್ತೆ. ಆವಾಗ ಸಣ್ಣದಾಗಿ ಇದರಲ್ಲೇ ಅನ್ನದ ಕೈಯಲ್ಲಿ ಪೀಸ್ ಮಾಡ್ಕೊಬಿಡಿ. ನೋಡಿ, ಈ ಥರ ಪೀಸ್ ಮಾಡಿದಾಗ ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಬೆಲ್ಲ ಹಾಕಿ ಲೋ ಫ್ಲೇಮ್ಗೆ ಹಾಕ್ಬಿಡಿ, ಯಾಕಂದರೆ ಬೆಲ್ಲ ತಳ ಹತ್ಬಿಟ್ರೆ ಕಷ್ಟ. ಲೋ ಫ್ಲೇಮ್ಗೆ ಹಾಕಿ 1-2 ನಿಮಿಷ ಹಂಗೆ ಬಿಟ್ಬಿಡಿ. ಆಮೇಲೆ ಇವಾಗ ಇದಕ್ಕೆ ನೋಡಿ ಇವಾಗ ಒಂಚೂರು ತಳ ಹತ್ತಿರಲ್ಲ, ಬೆಲ್ಲ ಎಲ್ಲ ಕರಗಿಬಿಟ್ಟಿದೆ. ಅದಕ್ಕೆ ನಾನು ನಿಮಗೆ ಜಾಸ್ತಿ ಉರಿ ಕೊಡೋಕ್ಕೆ ಹೋಗಬೇಡಿ ಅಂತಂತ ಹೇಳಿದ್ದು ನಿಮಗೆ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕೋತೀನಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಬೆಲ್ಲನೂ ಅಷ್ಟೇ, ಸ್ವಲ್ಪ ನಂಗೆ ಸಿಹಿ ಕಮ್ಮಿ ಬೇಕು, ಅದಕ್ಕೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಗೆ ಅನುಕೂಲಕ್ಕೆ ಬಿಟ್ಟಿದ್ದು ಅದು. ಯಾಕಂದರೆ ಕೆಲವ್ರ ಮನೆಯಲ್ಲಿ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ, ಸಿಹಿ ಜಾಸ್ತಿ ಹಾಕೋಕ್ಕಾಗಲ್ಲ, ಅದಕ್ಕೆ ಹಾಲು ಸ್ವೀಟ್ ಇರುತ್ತೆ. ನೋಡಿ, ಇವಾಗ ನಾನು 3/4 ಲೋಟ ಹಾಲಲ್ಲಿ ಅರ್ಧ ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಹಾಕಿ ಲೋ ಫ್ಲೇಮಲ್ಲೇ, ಉರಿ ಕಮ್ಮಿ ಇರಬೇಕು ಪೂರ್ತಿ. ಉರಿ ಮಾತ್ರ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಹಾಲು ಹಾಕಾಗ. ನೋಡಿ, ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು 1/4 ಲೋಟ ಇರೋದನ್ನು ಮಿಕ್ಸ್ ಮಾಡ್ಕೊಬೇಡಿ, ಅದು ಕರೆಕ್ಟಾಗಿ ಆಗುತ್ತೆ. ಹಾಲು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಹಾಲು ಜಾಸ್ತಿ ಹಾಕ್ಬಿಟ್ರೆ ಹಾಲು ಸಿಹಿ, ಕುಂಬಳಕಾಯಿ ಸಿಹಿ, ಬೆಲ್ಲ ಸ್ವೀಟು ಎಲ್ಲ ಸ್ವೀಟ್ ಆಗಿಬಿಡುತ್ತೆ. ನೋಡಿ, ಇವಾಗ ಕುಂಬಳಕಾಯಿ ಕೊರಗಾಯಿ ರೆಡಿಯಾಗಿದೆ. ಸೂಪರಾಗಿ ಆಗಿದೆ. ಚಪಾತಿಗೆ, ದೋಸೆಗೆ ಎಲ್ಲಕ್ಕೂ ತಿನ್ಬೋದು ನೀವು.
ನಿಮಗಿದು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.